ಅದಕ್ಕೆ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ, ಇದನ್ನು ಮುರಿದು ತೆಗೆದುಕೊಳ್ಳಿರಿ, ನಿಮಗೋಸ್ಕರ ಕೆತ್ತಲ್ಪಟ್ಟ ನನ್ನ ಶರೀರ ಅಂದನು. ಕಲ್ವಾರಿ ಸಿಲುವೆಯಲ್ಲಿ ನಮಗೋಸ್ಕರ ಕೆತ್ತಲ್ಪಟ್ಟ ಯೇಸುವಿನ ಶರೀರ. ಆಮೆನ್. ಕೆತ್ತಲ್ಪಟ್ಟ ಯೇಸುವಿನ ಶರೀರ. வாங்கி பூசியுங்கள், உங்களுக்காக சிந்தப்பட்ட என்னுடைய சரீரம் ನಮಗೋಸ್ಕರ ಕಿತ್ತಲ್ಪಟ್ಟ ಕಲ್ವಾರಿ ಸಿಲುಬೆಯಲ್ಲಿ 2 ಕೈಗಳು ಮೊಳೆಯಿಂದ ಜಡಿದು 2 ಕಾಲುಗಳು ಮೊಳೆಯಿಂದ ಜಡಿದು ಬೆನ್ನು ಕಿತ್ತಲ್ಪಟ್ಟು ಮುಳ್ಳಿನ ಕಿರೀಟವನ್ನು ಇಟ್ಟು ನಮಗೋಸ್ಕರ ಕಿತ್ತಲ್ಪಟ್ಟ ಕಲ್ವಾರಿ ಸಿಲುವೆಯಲ್ಲಿ ಯೇಸು ಕ್ರಿಸ್ತನ ಶರೀರಕ್ಕಾಗಿ ಸ್ತೋತ್ರ ಸ್ತೋತ್ರ. ಆಮೆನ್. ಸ್ಪೀಕರ್ ಸರ್, ಈ ಪಾತ್ರೆ ಹೊಸ ಒಡಂಬಡಿಕೆಗೆ ಸೂಚನೆ ಆಗಿದೆ. ನೀವು ಇದರಲ್ಲಿ ಪಾನ ಮಾಡುವಾಗ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು. ನಮಗೋಸ್ಕರ ಕಲ್ವಾರಿ ಸಿಲುವೆಯಲ್ಲಿ ಸುರಿಯಲ್ಪಟ್ಟ ಯೇಸುವಿನ ರಕ್ತಕ್ಕಾಗಿ ಸ್ತೋತ್ರ ಮಾಡೋಣ. ಸಿದ್ಧಪಟ್ಟ ಯೇಸು ನಮಗೋಸ್ಕರ ಕಿತ್ತಲ್ಪಟ್ಟ ಯೇಸುವಿನ ದೇವರೇ ಸ್ತೋತ್ರ. ಶರೀರಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಹೇಗೆ ನೀನು ಸಾಕ್ಷಿಯಾಗಿ ಬದುಕಿ ಬಾಳಿದ್ರು ಅದೇ ರೀತಿ ನಾವು ಸಾಕ್ಷಿಯಾಗಿ ಕೃಪೆ ತೋರು ಬಂದ ಎಲ್ಲರನ್ನ ಆಶೀರ್ವದಿಸು ದೇವರೇ. ಪ್ರಾರ್ಥನೆ ಕೇಳಲಿಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಯಾರಾದ್ರೂ ಇಬ್ರು ಬ್ರದರ್ಸ್ ಬಂದು ಇದನ್ನ ಹಾಗೆ ಹೇಳ್ಬೇಕು ಅದರಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಕಾಣಿಕೆಗಾಗಿ ನಾವೇನ್ ಮಾಡೋಣ. ಉತ್ತಮ